ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ರೀತಿ ವಿ ಶೇಪ್ ಬಫ್ ಟ್ರೆಂಡಿಂಗ್ ಇದೆ ಅಲ್ವಾ. ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಈ ರೀತಿ ಬ್ಯೂಟಿಫುಲ್ ಆಗಿರೋಂಥ ವಿ ಶೇಪ್ ಬಫ್ನ ಹಾಗೆಯೇ ಈ ರೀತಿ ಫ್ರಂಟಲ್ಲಿ ಬಾರ್ಡರ್ ಹಾಕೋದು ಕೂಡ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸಿಕ್ಕಲಿಲ್ಲ ಅಂತಂದರೆ ನಾನು ಈ ವಿಡಿಯೋ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀನಿ. ಫ್ರಂಟಲ್ಲಿ ಈ ರೀತಿ ಬಾರ್ಡರ್ ಹಾಕೋದು, ಹಾಗೆಯೇ ಈ ರೀತಿ ವಿ ಶೇಪ್ದು ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಬನ್ನಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಉದ್ದ ಬಂದುಬಿಟ್ಟು 10 ಇಂಚು ಸ್ಲೀವ್ಸ್ ಇದು, ಹಾಗಾಗಿ ಟೇಪಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 10 ಇಂಚು ಸ್ಲೀವ್ಸ್ಗೆ ನಾವು ಡೌನಿಂಗ್ ಬಂದು ಯಾವಾಗಲೂ ಕೂಡ 3/4 ಇಂಚ್ಗೆ ತಗೋಬೇಕು. ಯಾಕಂತಂದರೆ ನೀವು ಡೌನಿಂಗ್ ಏನಾದರೂ ಕಡಿಮೆ ತಗೋತು ಅಂತಂದರೆ ನಿಮಗೆ ಅಲ್ಲಿ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ 10 ಇಂಚುಗೆ ನಾವು 3/4 ಇಂಚು ಡೌನಿಂಗ್ನ ತಗೋತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ 3/4 ಇಂಚು ಡೌನಿಂಗು ತಗೊಂಡೆ. ಇದಾದ ನಂತರ ಇವಾಗ ಇದಕ್ಕೆ ಶೇಪ್ ಕೊಡಬೇಕಲ್ವ, ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಸುಮಾರು ಸ್ಲೀವ್ಸ್ ಕಟ್ಟಿಂಗ್ದು ವೀಡಿಯೋಗಳನ್ನ ಮಾಡಿದ್ದೀನಿ, ಬಟ್ ಇದನ್ನು ಕೂಡ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ನೀವು ಯಾವುದೇ ಬ್ಲೌಸ್ ಕೊಟ್ಟರು ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆರ್ಮೋಲ್ದು ರೌಂಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ನಾನು ಅಳತೆ ಬ್ಲೌಸಲ್ಲೂ ಕೂಡ ಇಟ್ಟು ತೋರಿಸ್ತೀನಿ ನೋಡಿ. ಆರ್ಮೋಲ್ ರೌಂಡ್ ಎಷ್ಟಿದೆ ಅಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ಈ ರೀತಿ ಡೌನಿಂಗ್ ಕೂಡ ಕರೆಕ್ಟಾಗಿ ಬಂದಿದೆ ಅಲ್ವಾ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರದ್ದು ಡೌನಿಂಗ್ ಕೂಡ ಕರೆಕ್ಟಾಗಿ ಬಂದಿದೆ ಅಂತ. ಇದಾದಮೇಲೆ ಆರ್ಮೋಲ್ದು ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಅಲ್ಲಿಂದ ಇವಾಗ ಅದೇ ನೀರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಆವಾಗ ಅಲ್ಲಿ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದಾದಮೇಲೆ ಸ್ಲೀವ್ಸ್ದು ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡೆ, ಅದು ಎಷ್ಟಿದೆ ಅಂತ. ಈ ರೀತಿ ಕರ್ವ್ ಸ್ಕೇಲಲ್ಲೂ ಕೂಡ ನೀವು ಸ್ಲೀವ್ಸ್ದು ಶೇಪ್ ಮಾರ್ಕ್ನ ಮಾಡ್ಕೋಬೋದು. ನಾನು ಆಲ್ರೆಡಿ ಬೇರೆ ಸ್ಲೀವ್ಸ್ ಕಟಿಂಗ್ ಎಲ್ಲ ತೋರಿಸಿದ್ದೀನಿ, ಬಟ್ ಈ ರೀತಿ ಕರ್ವ್ ಸ್ಕೇಲಲ್ಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಕರೆಕ್ಟಾಗಿ ಇದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇಲ್ಲಿ ಈ ರೀತಿ ಶೇಪ್ ಕೊಟ್ಟು ನೀವು ಅದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ಮಾಡ್ತು ಅಂತಂದರೆ ನೋಡಿ, ಸ್ಲೀವ್ಸ್ದು ಶೇಪ್ ಅನ್ನೋದು ಈಸಿಯಾಗಿ ರೆಡಿ ಆಗೋಯ್ತಲ್ವ. ಸೊ ನಾನು ಬೇರೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಹಾಗೆಯೇ ಕಟಿಂಗ್ ವೀಡಿಯೋಸಲ್ಲೂ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಿಮಗೆ ಸ್ವಲ್ಪ ಬೇಗನೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನು ಕೂಡ ಎರಡನ್ನೂ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಅಲ್ಲಿ ನೋಡಿ, ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಈ ಕಡೆ ಸೈಡ್ ಕೂಡ ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ ಇರೋದನ್ನು ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ. ಇದಾದಮೇಲೆ ಇವಾಗ ವಿ ಶೇಪ್ನ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಫ್ರಂಟ್ ಶೇಪ್ ಹೇಗೆ ಮಾರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ನಾವು ಈ ಬಟ್ಟೆನ ಎರಡನ್ನ ಮಾತ್ರ ಈ ರೀತಿ ಎತ್ತಿಟ್ಕೊಂಡು ಬಟ್ಟೆನ 1 ಇಂಚು ಹಿಂದೆ ಎಳಿಬೇಕು. ಬಟ್ಟೆ 1 ಇಂಚು ಹಿಂದೆ ಎಳೆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಸ್ಲೀವ್ಸ್ದು ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಅದನ್ನು ನೀವು ಕಟಿಂಗ್ ಮಾಡಿ ತೆಗೀತು ಅಂತಂದರೆ ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ಕೂಡ ರೆಡಿ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಕೂಡ ಇದೇ ರೀತಿ ಫ್ರಂಟ್ ಶೇಪ್ನ ತೆಗಿತೀನಿ. ಅದಕ್ಕೆ ನಿಮಗೂ ಕೂಡ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಗೊತ್ತಾಯ್ತಲ್ವ, ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ನಾನು ಫ್ರಂಟ್ ಶೇಪ್ ಬಂದು ಆಮೇಲೆ ತೆಗಿತೀನಿ. ಇದಾದಮೇಲೆ ಇವಾಗ ವಿ ಶೇಪ್ ಬಫ್ನ ನಾವು ವಿ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ವಿ ಶೇಪ್ಗೆ 1.5 ಇಂಚು ಹಾಗೇ ಇರಲಿ, ಅವರು ಸ್ಮಾಲಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ. ಹಾಗೆಯೇ ಇಲ್ಲಿ ನಾವು ಡೌನಿಂಗ್ ಕೊಟ್ಟಿದ್ವಿ ಅಲ್ವಾ, ಯಾಕಂತಂದರೆ ಅಲ್ಲಿವರೆಗೂ ಕೂಡ ಬಾರ್ಡರ್ ಬರುತ್ತೆ. ಬಾರ್ಡರಿಂದ ಮೇಲ್ಗಡೆ ನಮಗೆ ವಿ ಶೇಪ್ ಬರಬೇಕು. ಅದಕ್ಕೋಸ್ಕರ ಏನು ಮಾಡಿದೆ, ನೀವು ಕೂಡ ಅಷ್ಟೇ ಬಾರ್ಡರ್ ಇತ್ತು ಅಂತಂದರೆ ಬಾರ್ಡರಿಂದ ಮೇಲ್ಗಡೆ ವಿ ಶೇಪ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇವಾಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಬನ್ನಿ ನೋಡೋಣ. ಫಸ್ಟ್ ಈ ರೀತಿ ನಾನು ಸೀರೆ ಪೀಸ್ನ ತಗೊಂಡಿದ್ದೀನಿ. ನಾವು ಪಿಂಕ್ ಕಲರ್ ಕಟ್ ಮಾಡಿದ್ದು ಲೈನಿಂಗ್ದು, ಅದು ಬ್ಲೌಸ್ ಪೀಸು. ಇದು ಬಂದು ಸೀರೆ ಪೀಸು. ಇವಾಗ ಸೀರೆ ಪೀಸ್ನ ಈ ರೀತಿ ನೆರಿಗೆನ ಇಟ್ಕೊಳ್ತಾ ಬರಬೇಕು. ನಿಮಗೆ ಸಣ್ಣದಾಗಿ ಬೇಕು ಅಂತಂದರೆ ಸಣ್ಣದಾಗಿ ಇಟ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡದಾಗಿ ಇರಲಿ ಪರವಾಗಿಲ್ಲ ಅಂತಂದರೆ ದೊಡ್ಡದಾಗಿ ಕೂಡ ಇಟ್ಕೋಬೋದು. ಅದನ್ನು ಈ ರೀತಿ 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ನೀಟಾಗಿ ಫೋಲ್ಡಿಂಗ್ನ ಮಾಡಿಕೊಂಡು ಈ ರೀತಿ ನಾವು ನೆರಿಗೆನ ಹಿಡಿತೀವಿ ಅಲ್ವಾ, ಅದೇ ರೀತಿ ನೆರಿಗೆನ ಇಟ್ಕೊಳ್ತಾ ಬನ್ನಿ. ಸೊ ನೋಡಿ, ಹೀಗೆ ಈ ರೀತಿ ಸ್ವಲ್ಪ ನೆರಿಗೆನ ಇಟ್ಕೊಳ್ಳಿ. ಹಾಗೆಯೇ ಇಲ್ಲಿ ಸ್ವಲ್ಪ ಈ ರೀತಿ ನೆರಿಗೆ ಇಟ್ಕೊಳ್ಳಿ. ನಾನು ಈ ರೀತಿ 6 ಇಟ್ಟಿದ್ದೀನಿ. ನಿಮಗೇನಾದರೂ ವಿ ಶೇಪ್ ಅನ್ನೋದು ಜಾಸ್ತಿ ಬೇಕು, ದೊಡ್ಡದು ಬೇಕು ಅಂತಂದರೆ ಜಾಸ್ತಿ ಕೂಡ ಇಟ್ಕೋಬೋದು. ಸೊ ಆಯ್ತಲ್ವಾ, ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ನಾವು ಎಲ್ಲಿ ನೆರಿಗೆನ ಹಿಡ್ದಿರ್ತೀವಿ ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಇಟ್ಕೋಬೇಕು. ನೋಡಿ, ಹೀಗೆ ಎಲ್ಲ ನೆರಿಗೆನೂ ಕೂಡ ನೀಟಾಗಿ ಒಂದೇ ಸಮ ಬರಬೇಕು. ಆ ರೀತಿ ಒಂದೇ ಕಡೆ ಎಳೆದಿಟ್ಕೊಳ್ಳಿ. ನಾನು ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಅಂತಂದ್ಬಿಟ್ಟು. ಅದೆಲ್ಲ ನೆರಿಗೆನೂ ಕೂಡ ಒಂದೇ ಥರ ಬರಬೇಕು. ಆ ರೀತಿ ನೀಟಾಗಿ ಎಳೆದಿಟ್ಕೋಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ಅಂದ್ಬಿಟ್ಟು.
ನೋಡಿ ಹೀಗೆ ಒಂದೊಂದಾಗಿ ತಗೊಳ್ಳಿ, ಒಂದೊಂದಾಗಿ ತೆಗೆದು ಎಲ್ಲನೂ ಕೂಡ ಒಂದೇ ಕಡೆ ಈ ರೀತಿ ಇಟ್ಕೊಂಡ್ಬಿಡಿ. ನೋಡಿ ಒಂದೇ ಕಡೆ ನೀಟಾಗಿ ಇಟ್ಕೊಂಡಾಗ ನಿಮಗೆ ವಿ ಶೇಪ್ ಅನ್ನೋದು ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ಅಲ್ಲಿ ನಾವು ಒಂದೇ ಕಡೆ ಹೇಗೆ ಇಟ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಒಂದು ಹೊಲಿಗೆನ ಮಧ್ಯಕ್ಕೆ ಸ್ಟಿಚ್ ಮಾಡಿಬಿಡಿ. ಆವಾಗ ಅದು ನಾವು ನೆರಿಗೆ ಹಿಡ್ದಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ಸರಿ ಹೋಗುತ್ತೆ. ಸೊ ಸ್ವಲ್ಪ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಅದನ್ನು ನಾನು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಮಡಚಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಅದನ್ನು ಎಕ್ಸ್ಟ್ರಾ ಪೀಸ್ ಇರುತ್ತೆ ಅಲ್ವಾ, ಅದನ್ನು ಮಡಚ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಇದನ್ನು ಐರನ್ ಕೂಡ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಐರನ್ ಮಾಡಿದ್ದೀನಿ. ಇಲ್ಲಾಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸ್ಟಿಚಿಂಗ್ ಮುಂಚೆನೇ ಐರನ್ ಮಾಡ್ಕೋಬೋದು. ನೋಡಿ ಸೈಡು ಓವರ್ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಓವರ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ಟೆ ಕೂಡ ಆ ಕಡೆ ಈ ಕಡೆ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಅದೇ ಹೇಳಿದ್ನಲ್ವ, ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಮಡಚಿ ಫೋಲ್ಡ್ ಮಾಡಿ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಥ್ರೆಡ್ ಪೈಪಿಂಗ್ನ ಈ ರೀತಿ ಲೈನಿಂಗ್ನ ತಗೊಂಡಿದ್ದೀನಿ. ಲೈನಿಂಗ್ ಮೇಲ್ಗಡೆ ನಾವು ಸ್ಯಾರಿ ಕಲರ್ದು ಬಾರ್ಡರ್ ಕಲರ್ದು ಥ್ರೆಡ್ ಪೈಪಿಂಗ್ ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಯಾರಿ ಕಲರ್ ಥ್ರೆಡ್ ಪೈಪಿಂಗ್ ಬೇಕಾದರೂ ಹಾಕೋಬೋದು. ನಾನು ಬಂದು ಇದು ವೈಟ್ ಕಲರ್ ಬಾರ್ಡರ್ ಇದೆ ಸಿಲ್ವರ್ ಕಲರ್ದು, ಹಾಗಾಗಿ ಸಿಲ್ವರ್ ಕಲರ್ನ ಹಾಕೋತಾ ಇದ್ದೀನಿ. ನೋಡಿ ಥ್ರೆಡ್ ಪೈಪಿಂಗ್ನ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎರ್ಜಸ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಕಟ್ನ ಮಾಡಿ, ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ತಿರುಗಿಸ್ಕೊಳ್ಳಿ. ಆವಾಗ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಯಾವ ಕಡೆ ಬೇಕೋ ಆ ಕಡೆ ತಿರುಗುತ್ತೆ. ಸೊ ಇದನ್ನು ನಾನು ಸಪ್ರೇಟ್ ವೀಡಿಯೋಗಳನ್ನೂ ಕೂಡ ನನ್ನ ಚಾನಲ್ನಲ್ಲಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಥ್ರೆಡ್ ಪೈಪಿಂಗ್ದು, ನನ್ನ ಚಾನಲ್ಗೆ ಚೆಕ್ ಮಾಡಿ. ಹಾಗೆಯೇ ಎಲ್ಲ ಡಿಸೈನ್ಸ್ಗೂ ಕೂಡ ಹೇಗೆ ಥ್ರೆಡ್ ಪೈಪಿಂಗ್ ಹಾಕೋದು ಅನ್ನೋದನ್ನು ಕೂಡ ನಾನು ವೀಡಿಯೋನ ಮಾಡಿದ್ದೀನಿ. ಇದಾದಮೇಲೆ ಇದನ್ನು ಸೀದಾ ಇಟ್ಕೊಳ್ಳಿ. ಲೈನಿಂಗ್ ಬಂದು ಇದ್ರ ಮೇಲ್ಗಡೆ ನಾವು ಥ್ರೆಡ್ ಪೈಪಿಂಗ್ ಹಾಕಿದ್ದೀವಿ ಅಲ್ವಾ, ಅದನ್ನು ಉಲ್ಟಾ ಇಟ್ಕೋಬೇಕು. ಸೀರೆ ಫ್ಯಾಬ್ರಿಕ್ ಬಂದು ಸೀದಾ ಇಟ್ಕೊಳ್ಳಿ. ಲೈನಿಂಗ್ ಬಂದು ಥ್ರೆಡ್ ಪೈಪಿಂಗ್ ಹಾಕಿರೋದ್ರ ಆಪೋಸಿಟ್ ಇಟ್ಕೊಳ್ಳಿ. ಆಪೋಸಿಟ್ ಇಟ್ಕೊಂಡು ಫಸ್ಟ್ ಕೆಳಗಡೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆನೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಸೊ ಅದು ವಿ ಶೇಪಲ್ಲಿ ಇದೆ ಅಲ್ವಾ, ವಿ ಶೇಪ್ನಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಇನ್ನೌಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಪೈಪಿಂಗ್ ಮಾತ್ರ ಮೇಲ್ಗಡೆ ಬರುತ್ತೆ. ಸೊ ನೋಡಿ ಈ ರೀತಿ ಇನ್ನೊಂದು ಸಲ ಎಕ್ಸ್ಟ್ರಾ ಪೀಸ್ ಹಾಕಬೇಕು ಅಂತ ಏನು ತಲೆನೋವು ಇರೋದಿಲ್ಲ, ನೀಟಾಗಿ ಬರುತ್ತೆ ನಿಮಗೆ. ಹೀಗೆ ಹಾಕೊಂಡಾದಮೇಲೆ ಅಲ್ಲಿ ವಿ ಅನ್ನೋ ಹತ್ರ ನಾವು ಸ್ವಲ್ಪ ಕಟ್ನ ಮಾಡಬೇಕು. ಅಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ಉಲ್ಟಾ ತಿರುಗಿಸಿದಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಅಲ್ಲಿ ಸ್ವಲ್ಪ ಈ ರೀತಿ ಕಟ್ಕೊಟ್ಟಾಗ ನಿಮಗೆ ಉಲ್ಟಾ ತಿರುಗಿಸಿದಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಅದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಇವಾಗ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಅದ್ರ ಮೇಲ್ಗಡೆ ಬೇಕು ಅಂತಂದರೆ ಹೊಲ್ಗೆನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಐರನ್ ಬೇಕು ಅಂದರೆ ಐರನ್ ಕೂಡ ಮಾಡ್ಕೋಬೋದು. ಸೊ ನಾನು ಹೊಲ್ಗೆನೇ ಹಾಕ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಸ್ಟಿಫಾಗಿ ಕೂರಲಿ ಅಂತಂದ್ಬಿಟ್ಟು. ಇದಾದಮೇಲೆ ಕೆಳಗಡೆ ಪಾರ್ಟ್ಸ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು. ನೋಡಿ ಕಟ್ಕೊಡೋದ್ರಿಂದ ನಾನು ಹೇಳಿದೆ ಅಲ್ವಾ ಏನಕ್ಕೆ ವಿ ಶೇಪು ಕಡಿಮೆ ಕಟ್ ಮಾಡ್ತಾಯಿದ್ದೀನಿ ಅಂತ. ನೋಡಿ ಬಾರ್ಡರ್ ಕೆಳಗಡೆ ಕರೆಕ್ಟಾಗಿ ಅದು ಬಂತು. ಇಲ್ಲ ಅಂತಂದರೆ ಬಾರ್ಡರಿಂದ ಕೆಳಗಡೆ ಹೊಂಟೋದ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ನೀವು ಅಷ್ಟೇ ಬಾರ್ಡರ್ ಏನಾದರೂ ದೊಡ್ಡದಾಗಿತ್ತು ಅಂತಂದರೆ ವಿ ಶೇಪ್ ಅನ್ನೋದನ್ನು ಸ್ವಲ್ಪ ಕಡಿಮೆನೇ ಮಾಡಿ. ಇವಾಗ ನೋಡಿ ಪರ್ಫೆಕ್ಟಾಗಿದೆ. ಇದನ್ನು ಇದ್ರ ಮೇಲ್ಗಡೆ ಹೀಗಿಟ್ಕೊಳ್ಳಿ. ನೋಡಿ ಕೆಳಗಡೆ ಬಂದು ಜಾಸ್ತಿ ಇರೋದ್ರ ಈ ರೀತಿ ಕೂತ್ಕೋಬೇಕು. ಇಲ್ಲಿ ಬಂದು ನೆರಿಗೆಗೆ ಕರೆಕ್ಟಾಗಿ ಈ ರೀತಿ ಕೂತ್ಕೋಬೇಕು. ಇಲ್ಲಾಂತಂದರೆ ನೀವು ಒಂದು ಪಿನ್ನ ಕೂಡ ಹಾಕೊಂಡ್ಬಿಡಿ, ಗೊತ್ತಾಗಲಿಲ್ಲ ಅಂತಂದರೆ ಗುಂಡ್ಪಿನ್ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಪೈಪಿಂಗ್ ಮೇಲ್ಗಡೆನೇ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಎಳ್ಕೊಂಡು ನೀಟಾಗಿ ಅವು ನೆರಿಗೆ ಎಲ್ಲ ಒಂದೇ ಹತ್ರ ಕೂತ್ಕೋಬೇಕು. ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ವಿ ಶೇಪ್ಗೆ ಬರುತ್ತೆ. ಅದನ್ನು ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡಿಬಿಡಿ. ಕಟಿಂಗ್ ಮಾಡಾದಮೇಲೆ ಮತ್ತೆ ನೆರಿಗೆಗಳೆಲ್ಲ ಆ ಕಡೆ ಈ ಕಡೆ ಹೋಗಬಾರ್ದು ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಈ ರೀತಿ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ವಿ ಶೇಪ್ನ ನಾವು ಸ್ಟಿಚ್ ಮಾಡಿದ್ದೀವಿ ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿದ್ರಲ್ವ ಬ್ಯಾಕ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.